ಹಾಯ್, ಇವತ್ತು ಬಸವಣ್ಣನ ಜಯಂತಿ. ಬಸವಣ್ಣ ತಮ್ಮ ಇಡೀ ಜೀವನವನ್ನ ಕೇವಲ ಒಂದೇ ಒಂದು ಮಾತಿನಲ್ಲಿ ಹೇಳಿ ಹೋದ್ರು. ಅದೇನು ಅಂತಂದ್ರೆ ಕಾಯಕವೇ ಕೈಲಾಸ. ಅವರ ಇಡೀ ಜೀವನ ಕೇವಲ ಸಮಾಜ ಸುಧಾರಣೆಗೋಸ್ಕರ. ಕಾಯಕ ಮಾಡಿದರೆ ಯಾವ ರೀತಿಯಾಗಿ ಕಾಯಕ ಮಾಡಬೇಕು, ಆ ಕಾಯಕದಲ್ಲಿ ನಮ್ಮ ಶ್ರದ್ಧೆ ಯಾವ ರೀತಿ ಇರಬೇಕು ಅನ್ನೋದನ್ನ ಶ್ರೀಯುತ ಬಸವಣ್ಣನವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಆ ಬಸವಣ್ಣನವರ ಸಿದ್ಧಾಂತಗಳ ಮೇಲೆ ಇವತ್ತು ಸಂತೋಷ್ ಲಾಡ್ ಫೌಂಡೇಶನ್ ಆಗಿರ್ಬೋದು, ನಮ್ಮ ಕನೆಕ್ಟ್ ಸಂಸ್ಥೆ ಆಗಿರ್ಬೋದು, ಅದೇ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೆ. ಸ್ನೇಹಿತರೆ, ಇವತ್ತು ನಾನೊಂದು ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಅನ್ನುವಂತ ಅಂಗವಿಕಲರಿಗೋಸ್ಕರ, ವಿಶೇಷ ಚೇತನರಿಗೋಸ್ಕರ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಮಾಡುವಂತ ಕಂಪ್ನಿಗೆ ಹೋಗಿದ್ದೆ. ಆ ಕಂಪ್ನಿಯಲ್ಲಿ ಇವತ್ತು ನಾನು ಒಂದು ಇಂಟರ್ವ್ಯೂಸ್ಗಳನ್ನ ಮಾಡಿದೆ. ಅಲ್ಲಿರುವಂತ ಒಬ್ರಿಗೆ ಕಾಲಿಲ್ಲ, ಒಬ್ರಿಗೆ ಕೈಗಳಿಲ್ಲ, ಸರಿಯಾಗಿ ವರ್ಕ್ ಮಾಡ್ಲಿಕ್ಕಾಗಲ್ಲ ಅಂತ ವ್ಯಕ್ತಿಗಳು, ಅಂತ ಜನ ಇವತ್ತು ಯಾವ ರೀತಿಯಾಗಿ ದುಡಿತಾ ಇದ್ದಾರೆ, ತಮ್ಮಲ್ಲಿ ದುಡಿಯುವ ಕ್ಷಮತೆ ಹೇಗಿದೆ, ತಮ್ಮಲ್ಲಿರುವ ಪ್ರತಿಭೆಯನ್ನು ಯಾವ ರೀತಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿ ಎಷ್ಟೋ ದೊಡ್ಡ ಕಂಪನೀಸ್ಗಳಲ್ಲಿ ಇವತ್ತು ಅವರು ಜಾಯಿನ್ ಆಗಿದ್ದಾರೆ. ಅಂತ ಒಂದು ಚಿಕ್ಕದಾದಂತಹ ಕಥೆಯನ್ನ, ನಮಗೋಸ್ಕರ ಇನ್ಸ್ಪಿರೇಷನ್ ಆಗಿರುವಂತಹ ಒಂದು ಕಥೆಯನ್ನ ನಾವು ಇವತ್ತು ನೋಡ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ವಾಯ್ಸ್ ಆಫ್ ನೀಡಿ ಫೌಂಡೇಶನ್, ಬೆಂಗಳೂರಿನ ಒಂದು ಫೌಂಡೇಶನ್. ಅವರು ಈ ಒಂದು ವಿಶೇಷ ಚೇತನರಿಗೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟು ಮಲ್ಟಿನ್ಯಾಷನಲ್ ಕಂಪನೀಸ್ ಅಲ್ಲಿ ಉದ್ಯೋಗವನ್ನು ಕೊಡಿಸ್ತಾ ಇದ್ದಾರೆ. ಅದೇ ತರ ಒಂದು ಉದ್ಯೋಗ ಇಲ್ಲಿ ನಮ್ಮ ಹರಪನಹಳ್ಳಿಯ ಜಾಬ್ ಫೇರ್ ನಲ್ಲಿ ಬಂದಿರುವಂತಹ ಒಬ್ಬ ಮಹಿಳೆಯರಿಗೆ ಸಿಕ್ಕಿದೆ. ಅವ್ರ ಜೊತೆ ಒಂದು ಸಂವಾದವನ್ನ ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಹೇಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್. ಮೇಡಮ್ ನಿಮ್ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ ನೀವು? ಸರ್ ನಮ್ಮೂರು ಮೈಲಾರ ಸರ್, ವಿಜಯನಗರ ಡಿಸ್ಟಿಕ್ ಇಂದ ಬಂದಿದ್ದೇವೆ ಸರ್. ಓಕೆ, ಈ ಉದ್ಯೋಗ ಮೇಳದ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು? ಸರ್ ಪಾಂಪ್ಲೇಸ್ ಹಾಕಿದ್ರಿ ಸರ್, ಅದ್ರಲ್ಲಿ ಗೊತ್ತಾಯ್ತು ಸರ್ ನನಗೆ. ಓಕೆ, ನೀವು ಆ ಉದ್ಯೋಗ ಮೇಳಕ್ಕೆ ಹೋಗಿದ್ರಾ? ನಮ್ಮ ಉದ್ಯೋಗ ಮೇಳದ ಬಗ್ಗೆ ಹೇಳಿ. ನಿಮ್ಗಲ್ಲಿ ಹೇಗೆ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಸಿಕ್ತು? ನಿಮ್ಗೆ ಹೇಗ್ ಅನಿಸ್ತು ಇಂಟರ್ವ್ಯೂ ಕೊಟ್ಟು? ಇವತ್ತು ನೀವು ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೀರಿ, ಹೀಗಿದೆಲ್ಲ ಹೇಗ್ ಅನಿಸ್ತಾ ಇದೆ ತಮ್ಗೆ? ಹಾ ಸರ್, ಹರಕಮಳ್ಳಿ ಒಳಗ ಉದ್ಯೋಗ ಮೇಳಕ್ಕೆ ಹೋಗಿದ್ದೆ ಸರ್. ಹೋಗ್ಬಿಟ್ಟಾಗ ಅದರಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇಷ್ಟು ಅಂಗವಿಕಲರಿಗೆ ಇಷ್ಟು ಜನಕ್ಕೆ ಉದ್ಯೋಗ ಕೊಡ್ಸಿದೇವಿ, ಚೆನ್ನಾಗಿದೆ ಅಂತ ಭಾಷಣ ಮಾಡಿದ್ರೆ ಸರ್. ಅವತ್ ನನಗೆ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ಸರ್. ಇಷ್ಟು ಅಂಗವಿಕಲರಿಗೆ ಹೆಲ್ಪ್ ಮಾಡಿದಾರಲ್ಲ, ನಮ್ಗೆ ಇಷ್ಟು ಇದು ಆಗ್ತಕ್ಕಂತ ಬಹಳ ಖುಷಿ ಆಯ್ತು ಸರ್ ಅವ್ರಿಗೆ, ಸಂತೋಷ್ ಲಾಡ್ ಅವರಿಗೆ. ಓಕೆ, ಈಗ ನಿಮ್ಗೆ ಹೇಗ್ ಸಿಕ್ತು ಈ ಜಾಬ್? ಈ ಜಾಬ್ ಅಲ್ಲಿ ನಿಮ್ಗೆ ಚೆನ್ನಾಗಿದೆನಾ? ಎಷ್ಟು ಸ್ಯಾಲರಿ ಕೊಡ್ತಾ ಇದ್ದಾರೆ? ನೀವ್ ಏನ್ ಜಾಬ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ನಮ್ಗಿಲ್ಲಿ ಒಂದು ತಿಂಗಳ ಟ್ರೈನಿಂಗ್ ತಗೊಂಡಾದ್ಮೇಲೆ ಅದ್ರೊಳಗ ಫಸ್ಟ್ ವಾಯ್ಸ್ ಆಫ್ ಇದು ಸಂತೋಷ್ ಲಾಡ್ ಫೌಂಡೇಶನ್ ಒಳಗ ಅದ್ರೊಳಗ ಸೆಲೆಕ್ಷನ್ ಆಗ್ಬಿಟ್ಟು ವಾಯ್ಸ್ ಆಫ್ ನೀಡ್ ಫೌಂಡೇಶನ್ ಬಂದ್ಬಿಟ್ಟು ಒಂದ್ ತಿಂಗಳ ಟ್ರೈನಿಂಗ್ ತಗೊಂಡು ಚೆನ್ನಾಗಿದೆ ಸರ್ ಟ್ರೈನಿಂಗ್. ಮತ್ತೆ ಇಲ್ಲಿ ಸೆಲೆಕ್ಷನ್ ಆದ್ಮೇಲೂ ಇಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಅಡಿಗೆ ಮಾಡ್ತಾ ಇದ್ದೇನೆ, ಹಾಸ್ಟೆಲ್ ವಾರ್ಡನ್ ಆಗಿ ಇಲ್ಲೆಲ್ಲ ಹುಡುಗಿಯರ್ನ ಸ್ಟಾಫ್ ಚೆನ್ನಾಗಿ ನೋಡ್ತಾ ಇದ್ದೇನೆ ಸರ್. ಮತ್ತೆ ಚೆನ್ನಾಗಿದೆ ಸರ್. ಇಲ್ಲಿ 10,000 ರೂಪಾಯಿ ಸ್ಯಾಲರಿ ಕೊಡ್ತಾರೆ ಸರ್ ನನಗೆ. ವೆರಿ ಗುಡ್. ಅಂದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ನಿಮ್ಗೆ 10,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನೀವು ಇಷ್ಟ ದಿನ ಹರಪನಹಳ್ಳಿ ಇದ್ದಾಗ ಅದೆಲ್ಲ ಜಾಬ್ ಹುಡುಕ್ತಾ ಇದ್ರ ಮೇಡಮ್? ಫಸ್ಟಿಗೆ ಟ್ರೈ ಮಾಡ್ತಾ ಇದ್ದೆ ಸರ್, ಬೇರೆ ಕಡೆ ಎಲ್ಲ ಹುಡುಕ್ತಿದ್ದೆ. ಇಲ್ಲಿ ಸಿಕ್ಕಾದ್ಮೇಲೆ ನನಗೆ ಬಹಳ ಖುಷಿ ಆಯ್ತು ಸರ್. ಇವಾಗ ನೀವು ಸಂತೋಷ ಆಗಿದ್ದೀರಾ? ಚೆನ್ನಾಗಿದೆನಾ ಕೆಲಸ ಎಲ್ಲ? ಸಂತೋಷವಾಗಿದೆ ಸರ್. ಮತ್ತೆ ಆಲ್ರೆಡಿ ನಾವು ಈ ಕೆಲಸ ಮಾಡ್ತಾ ಇದ್ದೇವಲ್ಲ ಸರ್, ಹರಕಮಳ್ಳಿ ಉದ್ಯೋಗ ಮೇಳಕ್ ಹೋಗಾದ್ಮೇಲೆ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿದ್ದು ಸರ್. ಅಂಗವಿಕಲರಿಗೆ ಇಷ್ಟು ಸಹಾಯ ಮಾಡ್ತಾ ಇದಾರ ಸಂತೋಷ್ ಲಾಡ್ ಫೌಂಡೇಶನ್ ಅವರಂತ ಅವ್ರಿಗೆ ಬಹಳ ಥ್ಯಾಂಕ್ಸ್ ಹೇಳಿದ್ದೇನೆ ಸರ್. ಆಮೇಲೆ ಇಲ್ಲಿ ಬರುವಂತ ಈ ಎಲ್ಲಾ ವಿದ್ಯಾರ್ಥಿಗಳನ್ನ ನೋಡ್ತಾ ಇದೀವಿ, ಇವರೆಲ್ಲ ಟ್ರೈನಿಂಗ್ ತಗೋತಾ ಇದ್ದಾರೆ. ಇವ್ರಿಗೆ ಎಲ್ಲರಿಗೂ ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಅಥವಾ ವಾಯ್ಸ್ ಆಫ್ ನೀಡಿ ಇಂದ ಏನಾದ್ರು ಚಾರ್ಜಸ್, ಫೀಸ್ ಏನಾದ್ರು ತಗೋತಾರ? ಆತರ ಏನಿಲ್ಲ ಸರ್, ಎಲ್ಲ ಫ್ರೀ ಇದೆ ಸರ್. ಏನೇನ್ ಫೆಸಿಲಿಟಿ ಕೊಡ್ತಾರೆ ಇವ್ರಿಗೆ? ಸರ್ ಬೆಳಿಗ್ಗೆ ನಾಷ್ಟ ಕೊಡ್ತಾವ್ ಸರ್, ಮಧ್ಯಾಹ್ನ ಊಟ, ರಾತ್ರಿ ಕೂಡ ಊಟ, ಬೆಳಿಗ್ಗೆ 2 ಟೈಮ್ ಟೀ ಕೊಡ್ತಾವ್ ಸರ್. ಇದೆಲ್ಲ ಕೊಟ್ಟು ಟ್ರೈನಿಂಗ್ ಆದ್ಮೇಲೆ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡಿಸ್ತಾರ? ಹಾ ಸರ್, ಇದು ಟ್ರೈನಿಂಗ್ ಮುಗಿದಾದ್ಮೇಲೆ 1 ತಿಂಗಳ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡ್ತಾರೆ ಸರ್. ಇಲ್ಲ ಸ್ಟಾರ್ಟಿಂಗ್ ಅವ್ರು ಪ್ಲೇಸ್ಮೆಂಟ್ ಗೆ ಹೋದಾಗ ಎಷ್ಟು ಸಂಬಳ ಇರುತ್ತೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ? ಸ್ಟಾರ್ಟಿಂಗ್ ಅವ್ರು ಹೇಗೆ ಎಜುಕೇಶನ್ ಆಗಿರ್ತೈತಲ್ಲ ಸರ್, ಅದು ಉದ್ಯೋಗದ ಮೇಲೆ 10,000 ರಿಂದ 15,000 ಇರುತ್ತೆ ಸರ್. ಸ್ಟಾರ್ಟಿಂಗ್ ಅಲ್ಲಿ 10,000 ರಿಂದ 15,000 ರೂಪಾಯಿ ಇರುತ್ತೆ. ನಿಮ್ಗೆಲ್ಲ ಹೇಗ ಅನಿಸ್ತಾ ಇದೆ? ಚೆನ್ನಾಗ್ ಅನಿಸ್ತಾ ಇದ್ದಾನೆ ಇಲ್ಲೆಲ್ಲ ಕೆಲಸ ಮಾಡೋದು? ಅನಿಸುತ್ತಿದೆ ಸರ್. ಈಗ ಅಂಗವಿಕಲರಿಗೆ ಈಗ ಯಾರು ಇದನ್ ಮಾಡಕ್ ಇರಲ್ಲ ಸರ್. ಈಗ ಹೆಲ್ಪ್ ಮಾಡ್ಬೇಕಂದ್ರೆ ಯಾರು ಮಾಡಲ್ಲ ಸರ್. ಈಗ ಅಂಗವಿಕಲರಿಗೆ ಇಷ್ಟು ಹೆಲ್ಪ್ ಮಾಡ್ತಾ ಇದಾರ, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂತ ಇದಾರ. ಇನ್ನೊಬ್ರಿಗೆ
ಕೈ ಚಾಚಿ ಯಾರನ್ನ ಕೇಳಲ್ಲ ಅನ್ನೋದು ಅವ್ರಿಗೆ ಒಂದ್ ಧೈರ್ಯ ಬರುತ್ತೆ ಸರ್. ಮತ್ತೆ ಖುಷಿ, ಮತ್ತೆ ಅವ್ರಿಗೆ ಈಗ ಎಲ್ಲರೂ ಧೈರ್ಯ ಕೊಡ್ತಾರ ಸರ್. ಇವ್ರ ಏನಾದ್ರೂ ಅಂಗವಿಕಲರಿಗೆ ದುಡಿಯಾಕತ್ತಾರ ಅಂದ್ರ ಎಲ್ಲದರೂ ನಮಗ್ ಗೌರವ ಕೊಡ್ತಾರ ಸರ್. ಈಗ ಫಸ್ಟ್ಗೆ ನಾವೇನು ಕೆಲಸ ಮಾಡದೆ ಮನೆಗಿದ್ದೆ ಅಂದ್ರೆ ಒಂಥರ ಕೀಳಾಗಿ ನೋಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಬಹಳ ಖುಷಿ ಆಗಿದೆ ಸರ್. ಸಂತೋಷ್ ಲಾಡ್ ಅವ್ರಿಗೆ ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ. ನಿಮ್ ಮನಸ್ಸಿಂದ ಈಗ ಸಂತೋಷ್ ಲಾಡ್ ಸರ್ಗೆ ಏನ್ ಹೇಳಿಕ್ ಬಯಸ್ತೀರಿ ನಾವು? ಸರ್, ಅಂಗವಿಕಲರಿಗೆ ಇಷ್ಟು ಸಹಾಯ ಮಾಡಿದಾರಲ್ಲ ಸರ್, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಕುಟುಂಬ ಕೂಡ ದೇವ್ರು ಚೆನ್ನಾಗಿ ಇಟ್ಟಿರಲಿ ಅಂತ ನನ್ನ ಆಸೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನ ನಾವು ನೋಡಿದ್ವಿ. ಸಂತೋಷ್ ಲಾಡ್ ಫೌಂಡೇಶನ್ ನಡೆಸಿರುವಂತಹ ಹಾಗೂ ಕನೆಕ್ಟ್ ಇವರ ಸಹಯೋಗದಲ್ಲಿ ನಡೆಸಿರುವಂತಹ ಒಂದು ಉದ್ಯೋಗ ಮೇಳದಲ್ಲಿ ಬಂದು ಹರಪನಹಳ್ಳಿಯಲ್ಲಿ ಉದ್ಯೋಗನ ಪಡೆದುಕೊಂಡು ಇವತ್ತಿಗೆ ಎಷ್ಟು ತಿಂಗಳಾಯ್ತು ಮೇಡಮ್ ಇಲ್ಲಿ ಜಾಯ್ನ್ ಆಗಿದ್ದಾವು? ನಾವ್ ಬಂದ್ಬಿಟ್ಟು 1 ತಿಂಗಳಾಗಿದೆ ಸರ್. 1 ತಿಂಗಳು ಇವಾಗ ಅವರು ಪೂರೈಸಿದ್ದಾರೆ. ದೇವರು ಇವ್ರಿಗೆಲ್ಲರಿಗೂ ಚೆನ್ನಾಗಿಡ್ಲಿ ಹಾಗೂ ಇನ್ನೂ ಅವ್ರಿಗೆ ಬೆಳೆಸ್ಲಿ, ಇನ್ನೂ ದುಡಿಲಿ. ನಮಸ್ಕಾರ ಸರ್. ಏನ್ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಮಾದರ್ ಅಂತ. ಗಣೇಶ್, ಯಾವ್ರು ನಿಮ್ದು? ನಮ್ದು ಶಿವಾರ್ಗಿಟ್ಟ ಸರ್. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಹೊಲ್ಮನಿ ಕೆಲಸ ಮಾಡ್ತಾರೆ ಸರ್. ನಿಮ್ಮ ಮಮ್ಮಿ ಏನ್ ಮಾಡ್ತಾರೆ? ಅವರು ಶಾಲೆಯಲ್ಲಿ ಆಯಾ ಕೆಲಸ ಮಾಡ್ತಾರೆ. ನಿನ್ ಕೆಲಸ ಎದಕ್ ಬೇಕು? ನನ್ ಕೆಲಸ ಎದಕ್ ಬೇಕು? ಕೆಲಸ ಎದಕ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ನಿಂಗೆ? ನಾವು ನಮ್ಮದ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋದು ಒಂದು ನಮ್ಗೆ ಇದು ಸರ್. ವೆರಿ ಗುಡ್. ಇವಾಗ ನಿನ್ಗೆ ಏನ್ ಪ್ರಾಬ್ಲಮ್ ಇದೆ? ನಿಂಗೆ ನಿಂದ್ರಾಕ್ ಆಗೋದಿಲ್ವಾ? ಏನಾಗ್ತಾ ಇದೆ ನಿಂಗೆ? ನಾನು ಸರ್ ಹೋಗ್ತಾ ಬೀಳ್ತೇನ್ರಿ ಸರ್. ಬಾಳ ಕುಂತ್ರ ನನ್ನ ನಡ ನುಸುತ್ತೆ. ಓಕೆ. ಅಡ್ಡಾಡೋದು ಬಾಳ ತೊಂದ್ರೆ ಆಗುತ್ತೆ ಸರ್. ಓಕೆ. ಸೊ ಈ ನಮ್ಮ ಉದ್ಯೋಗ ಮೇಳ ನಿನ್ಗೆ ಹೇಗ್ ಗೊತ್ತಾಗಿತ್ತು? ಎಲ್ಲಿ ಸಿಕ್ಕಿದ್ದಿ ನೀನು? ನಮ್ಗೆ ಧಾರವಾಡದಲ್ಲಿ ಕಲಘಟಗಿ ಅಲ್ಲಿ ಉದ್ಯೋಗ ಮೇಳ ಇತ್ತು ಅಂದ್ರೆ ಅದು ಗೊತ್ತಾಯ್ತು. ಅದಕ್ಕಾಗಿ ಅಲ್ಲಿ ಬಂದು ನಾವು ಸಂತೋಷ್ ಲಾಡ್ ಅವರ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ವಿ ಸರ್. ಅಲ್ಲಿ ನಿಂಗೆ ಈ ವಾಯ್ಸ್ ಆಫ್ ನೀಡಿ ಎಲ್ಲ ಸಿಕ್ತಾ? ಗೊತ್ತಾಯ್ತು ಸರ್. ವಾಯ್ಸ್ ಆಫ್ ಇಂಡಿ ಫೌಂಡೇಶನ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದಾರೆ ಅಂತ ಗೊತ್ತಾಯ್ತ್ರಿ. ಅಲ್ಲಿ ನಾನು ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ಸರ್. ಈಗ ಎಷ್ಟು ದಿನ ಆಯ್ತು ನೀ ಟ್ರೈನಿಂಗ್ ಇಲ್ಲಿ ತಗೊಳಕಂತ? ಇಲ್ಲಿ ಇನ್ನು 15 ದಿನದ ಮೇಲೆ ಸರ್. ಏನಾದ್ರು ಫೀಸ್ ತಗೊಂಡಿದಾರಾ? ಏನಿಲ್ಲ ಸರ್. ಏನ್ ಹೇಳಕ್ ಇಷ್ಟಪಡ್ತೀವಿ ಸಂತೋಷ್ ಲಾಡ್ ಸರ್ಗೆ? ಸಂತೋಷ್ ಲಾಡ್ ಅವ್ರಿಗೆ ನಮ್ಗೆ ಅವ್ರ ಕೆಲಸ ಕೊಡ್ಸಿದ್ರೆ ಅವ್ರಿಗೆ ಖುಷಿ ಅಂತ ಅನಿಸ್ತಾ ಇತ್ತು ಸರ್. ವೆರಿ ಗುಡ್. ಇನ್ನೊಬ್ರ ಜೊತೆ ನಾವು ಮಾತಾಡೋಣ. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಫಕೀರಪ್ಪ ಸರ್. ಓಕೆ, ಫಕೀರಪ್ಪ ಅವರೇ, ನೀವು ಓದಿದ್ದೇನು? ನಾವು PUC ಸರ್, ಸೆಕೆಂಡ್. ಯಾವ ಕಾಲೇಜ್? ನಮ್ದು ಕನಕದಾಸ್ ಶಿಕ್ಷಣ ಸಮಿತಿ ಸರ್, ಗದಗಿಂದ. ಗದಗದವ್ರ ನೀವು? ನಮ್ ಸಂತೋಷ್ ಲಾಡ್ ಫೌಂಡೇಶನ್ ಉದ್ಯೋಗ ಮೇಳ ನಡೆಸ್ತಾ ಇದ್ದು, ನಿಮ್ಗೆ ಹೇಗ್ ಗೊತ್ತಾಯ್ತು ಅದ್ರ ಬಗ್ಗೆ? ಸರ್, ನಮ್ಮ ಫ್ರೆಂಡ್ ಸರ್, ಅವ್ರು ನಮ್ಗೆ ಈ ಮಾಹಿತಿ ತಿಳಿಸಿದ್ರು ಸರ್. ಇಲ್ಲಿ ಉದ್ಯೋಗ ಮೇಳ ಐತಿ, ಭಾಗವಹಿಸೋದು ಸರ್. ನಾವು ಭಾಗವಹಿಸಿದ್ವಿ. ನಂಗೆ ತುಂಬಾ ಖುಷಿ ಆಗ್ತದೆ ಸರ್. ಈಗ ನಾವು ಎಷ್ಟೋ ಜನ ಎಲ್ಲ ಚೆನ್ನಾಗಿದ್ದು ಉದ್ಯೋಗ ಮಾಡೋಂಗಿಲ್ಲ. ನೀವ್ ಅಂತವ್ರಿಗೆ ಏನ್ ಹೇಳಿ ಇಷ್ಟಪಡ್ತೀರಿ? ಸರ್, ಅವರು ನಮ್ಮಂತರ ನೋಡಿ ಕಲೀಲಿ ಅಂತ ನಾವು ಆಸೆ ಪಡ್ತೀವಿ ಸರ್. ಯಾಕಂದ್ರ ನಾವ್ ಯಾರ ಮೇಲೆ ಡಿಪೆಂಡ್ ಆಗೋದು ನಮ್ಮ ಆಸೆ ಸರ್. ಈಗ ಒಬ್ರಿಗೆ ಮನೆ ಒಳಗ್ ಕೀಳ್ ನೋಡ್ತಾರ ಸರ್, ನಮ್ಮಂತರ ಹಂಗ ಕಲ್ಲದಿವಿ ಅಂತ ಹೇಳಿ ಕೀಳ್ ನೋಡ್ತಾರ ಸರ್. ನಾವು ಅವ್ರ ಕೈ ಕೆಳಗಾಗೋದು ಅಂತ ನಮ್ಮ ಉದ್ದೇಶ ಸರ್. ವೆರಿ ಗುಡ್, ವೆರಿ ಗುಡ್. ಏನ್ ಹೇಳಕ್ ಇಷ್ಟಪಡ್ತೀರಿ ಸಂತೋಷ್ ಲಾಡ್ ಫೌಂಡೇಶನ್ಗೆ, ಸಂತೋಷ್ ಲಾಡ್ ಸರ್ಗೆ? ಸಂತೋಷ್ ಲಾಡ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನಮ್ಮಂತ ಬಡ ಅಂಗವಿಕಲರಿಗೆ ಸಹಾಯಧನ ತಮ್ಗೆ ಕೈಲಾದಷ್ಟು ಹೆಲ್ಪ್ ಮಾಡ್ತಾರೆ ಸರ್. ನಮ್ಗೆ ಸಂತೋಷ್ ಲಾಡ್ ಸರ್ ಇಂದ ನಮ್ಗೆ ತುಂಬಾ ಧನ್ಯವಾದ ಸರ್. ಇವರು ನಮ್ಗೋಸ್ಕರ ಎಲ್ಲರಿಗೂ ಹೇಗೆ ಒಂದು ಸ್ವಲ್ಪ ನೀವು ಸೈಡ್ ಸರಿರಿ, ನಮ್ಗೆಲ್ಲರಿಗೋಸ್ಕರ ಒಬ್ಬ ಇನ್ಸ್ಪಿರೇಷನ್ ಹೇಗೆ ಅಂತ ನಾನಿಲ್ಲಿ ಲೈವ್ ಆಗಿ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಬರ್ತೀರಾ ಸರ್ ಇಲ್ಲಿ? ನಾವು ಎಷ್ಟೋ ಚೆನ್ನಾಗಿದ್ದು ಎಲ್ಲ ಕರೆಕ್ಟ್ ಆಗಿದ್ದು ಈ ಒಂದು ಉದ್ಯೋಗ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂತಂದ್ರೆ ನಾವು ಇಷ್ಟು ಹಿಂದ್ ಜರಿತೀವಿ, ಇದೆಲ್ಲ ಮಾಡ್ತೀವಿ. ಇಂಥವ್ರೆಲ್ಲರೂ ನಮ್ಗೊಂದು ಸ್ಫೂರ್ತಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಇನ್ನು ನಿಮ್ಗೆ ಎತ್ತರಕ್ಕೆ ದೇವ್ರು ತಗೊಂಡ್ ಹೋಗ್ಲಿ ಅಂತ ಸಂತೋಷ್ ಲಾಡ್ ಫೌಂಡೇಶನ್ ಯಾವತ್ತಿಗೂ ನಿಮ್ಮ ಜೊತೆ ಇದೆ, ಕನೆಕ್ಟ್ ಯಾವತ್ತಿಗೂ ನಿಮ್ ಜೊತೆ ಇದೆ, ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಯಾವತ್ತಿಗೂ ನಿಮ್ ಜೊತೆ ಇದೆ ಅನ್ನೋದನ್ನ ಹೇಳಿಕ್ ಇಷ್ಟಪಡ್ತೀನಿ. ಸಂತೋಷ್ ಲಾಡ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಸರ್ ನನ್ನ ಕಡೆಯಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲೇ ಮೇಡಮ್ ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ತಮ್ಮ ಹೆಸರು? ದ್ರಾಕ್ಷಾಯಣಿ. ದ್ರಾಕ್ಷಾಯಣಿ, ಯಾವ ಊರು ನಿಮ್ದಮ್ಮ? ನಮ್ದು ಕಲಘಟಗಿ ತಾಲೂಕ್ ತಾವರಗೆರೆ. ಕಲಘಟಗಿ ತಾಲೂಕಿನ ತಾವರಗೆರೆ ಗ್ರಾಮದವರು, ನಮ್ಮ ಸರ್ ಅವರ ಕ್ಷೇತ್ರದವರು. ನೀವು ನಮ್ಮ ಉದ್ಯೋಗ ಮೇಳಕ್ ಬಂದಿದ್ರಾ? ಕಲಘಟಗಿ ಒಳಗೆ ನಾವು ಉದ್ಯೋಗ ಮೇಳಕ್ಕೆ ಬಂದಿದ್ದೀವಿ. ಆ ಕಲಘಟಗಿ ಒಳಗೆ ಉದ್ಯೋಗ ಮೇಳಕ್ ಬಂದಾಗ ನಿಮ್ಗೆ ಹೇಗ್ ಅನ್ಸಿತ್ತು? ಅದೆಲ್ಲ ನಾವು ಅರೇಂಜ್ಮೆಂಟ್ ಮಾಡಿದ್ವಿ. ಉದ್ಯೋಗ ಮೇಳ ನೋಡಿದ ತಕ್ಷಣ ನಿಮ್ಗೆ ಹೇಗ್ ಅನ್ಸಿತ್ತು? ನನಗೆ ಬಾಳ ಖುಷಿ ಆಯ್ತು. ಅಲ್ಲಿ ನನಗೆ ಜಾಬ್ ಕೊಡಿಸ್ತಾರೋ ಅನ್ನೋ ಇದು ಇಟ್ಕೊಂಡು ನಾ ಇಲ್ಲಿ ಬಂದಿದ್ದೆ. ಅಲ್ಲಿ ಸಂತೋಷ್ ಲಾಡ್ ಸರ್ ಮೇಲೆ ನೀವು ಎಷ್ಟು ಭರವಸೆ ಮಾಡ್ತೀರಿ? ಸಂತೋಷ್ ಲಾಡ್ ಸರ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ನನಗೆ ಜಾಬ್ ಕೊಡ್ಸಿದ್ರಂಕಾರಿ ಭಾರಿ ಪುಣ್ಯ. ಯಾಕಂದ್ರೆ ನಮ್ಮ ತಂದೆಯವರು ಅಂಗವಿಕಲ ಇದ್ದಿದ್ದಾರೆ. ನಾವೊಬ್ಳೆ ಹೆಣ್ಣು ಮಗಳು, 2 ತಮ್ಮರಿದ್ದಾರೆ. ಒಬ್ಬ ಅಣ್ಣ ಅಂತ ಕನಿಗೆ
ಒಬ್ಬ ಫಸ್ಟ್ ರೊಕ್ಕನೇ. So, ಇಷ್ಟೆಲ್ಲ ಫ್ಯಾಮಿಲಿ ನಿಮ್ದು ಇದೆ, ಆ ಫ್ಯಾಮಿಲಿಗೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಉದ್ಯೋಗ ಸ್ಟಾರ್ಟ್ ಮಾಡಿದ್ದ? ಹಾ ರೀ, ನಾ ಫ್ಯಾಮಿಲಿ ಸಪೋರ್ಟ್ ಮಾಡ್ಬೇಕಂದ ಉದ್ಯೋಗ ಸ್ಟಾರ್ಟ್ ಮಾಡಿದ್ದೆ. ನೀವೇ ಇವಾಗ ದೊಡ್ಡವರ ನಿಮ್ಮ ಮನೆಯಲ್ಲಿ? ಹಾ, ನಾವೇ ದೊಡ್ಡವರು. ನೋಡಿ, ಸೊ ಇಂತ ಒಂದು ಹೆಣ್ಣು ಮಗು ಇವತ್ತು ಬಂದು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಉದ್ಯೋಗವನ್ನ ಮಾಡ್ಬೇಕು ಅಂತ ಹೇಳಿ ಬಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಇವತ್ತು ಟ್ರೈನಿಂಗ್ ತಗೋತಾ ಇದ್ದಾರೆ. ಯಾವ ರೀತಿಯ ಕೆಲಸ ನಿಮ್ಗೆ ಬೇಕು, ಯಾವ ರೀತಿ ನಿಮ್ಗೆ ಕೆಲಸ ಈ ಒಂದು ಟ್ರೈನಿಂಗ್ ನಡೀತಾ ಇದೆ, ಈ ಟ್ರೈನಿಂಗ್ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಇಲ್ಲೇ ಟ್ರೈನಿಂಗ್ ಅಂಕಾರಿ ಚಲೋ ಹೇಳ್ಕೊಳ್ತಾರ. ನಮ್ದು ಅಂಕಾರಿ ಎಜುಕೇಶನ್ 10th ಅಷ್ಟ ಮುಗ್ದೈತಿ. ನಾವ್ ಯಾವ್ದಾದ್ರು ಜಾಬ್ ಕೊಟ್ರು ಮಾಡ್ತೇವೆ. ಚನ್ನಪ್ಪ ಗೌಡ ಗೌಡ್ರು ಇವತ್ತು ನಮ್ಗೆ ಇಲ್ಲಿ ಸಿಕ್ಕಿದ್ದಾರೆ. ಗೌಡ್ರು ಯಾವ್ರು ನಿಮ್ದು? ನಮ್ದು ಪೇಟಾಲೂರು, ಗದಗ ಜಿಲ್ಲೆಯವರು. ಸಂತೋಷ್ ಲಾಡ್ ಫೌಂಡೇಶನ್ ಬಗ್ಗೆ ನಿಮ್ಗೆ ಹೇಗ ಅನಿಸ್ತಾ ಇದೆ? ಉದ್ಯೋಗ ಮೇಳ ನೀವು ಬಂದಿದ್ರಾ? ಹಾ, ಬಂದಿದ್ದೆ ಸರ್. ಕಲ್ಗಟ್ಟಿಗೆ ಬಂದಿದ್ದೆ ಸರ್. ಓಕೆ. ಅಲ್ಲಿಂದ ವೈಸಾಪ್ ನೀಡ್ಕೊಂಡು ಸೆಲೆಕ್ಟ್ ಆಗಿ ಇಲ್ಲಿ ಟ್ರೈನಿಂಗ್ ತಗೋತಾ ಇದ್ದೀನಿ ಸರ್ ಈಗ. ಸೊ ಇಲ್ಲಿ ಟ್ರೈನಿಂಗ್ ಹೇಗ್ ನಡೀತಾ ಇದೆ? ಟ್ರೈನಿಂಗ್ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಏನಾದ್ರು ಫೀಸ್ ಏನಾದ್ರು? ಎಲ್ಲ ಉಚಿತ ಕೊಡ್ತಾರೆ ಸರ್. ನಿಮ್ಗೆ ಯಾವ್ದು ಫೀಸ್ ಏನು ತಗೊಂಡಿಲ್ಲ ಸರ್. ಆಯ್ತು. ಸಂತೋಷ್ ಲಾಡ್ ಸರ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಸಂತೋಷ್ ಲಾಡ್ ಸರ್. ಮತ್ತೇನಾದ್ರು ಹೇಳಿಕ್ ಇಷ್ಟಪಡ್ತೀರಾ? ಸಂತೋಷ್ ಲಾಡ್ ನಿಮ್ಗೆ ಎದಕ್ ಚೆನ್ನಾಗಿ ಅನಿಸ್ತಾ ಇದೆ ಸಂತೋಷ್ ಲಾಡ್ ಸರ್? ಸರ್, ಎಲ್ಲ ತರದಿಂದ ಹೆಲ್ಪ್ ಅದಾರಲ್ಲ ಸರ್. ಓಕೆ. ನಮ್ಮಂತರಾಗೆಲ್ಲ ಅಷ್ಟ ಮೇಳದಲ್ಲಿ ಇದ್ರೊಳಗೆ ಯೂಟ್ಯೂಬ್ ಎಲ್ಲ ನೋಡಿದ್ದಿಲ್ಲ ಸರ್. ಯಾವ್ರಿಗೆ ಹೆಲ್ಪ್ ಮಾಡಿದ್ದಿಲ್ಲ ಮಾಡಿದ್ದು ನೋಡಿದಿಲ್ಲ, ನೋಡ್ಕೊಂಡು ಸರ್. ಆಲ್ ರೈಟ್. ಸೊ ದಿಸ್ ಇಸ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಆಫ್ ಸಂತೋಷ್ ಲಾಡ್ ಸರ್. ಇಲ್ಲಿ ಸ್ವತಃ ಮೇಡಮ್ ಅವರು ಮಾತಾಡ್ತೀನಿ ಅಂತ ಒಂದು ಇಚ್ಛೆಯನ್ನ ತೋರಿಸ್ತಾ ಇದ್ದಾರೆ. ಮೇಡಮ್, ತಮ್ಮ ಹೆಸರು? ಕರೀನಾ ಅಂತ. ಕರೀನಾ, ಎಲ್ಲಿಂದ ನೀವು? ನಾವು ಹುಬ್ಳಿಯಿಂದ ಬಂದಿದ್ದೀವಿ ಸರ್, ಬೆಂಗೇರಿಯಿಂದ ಅಂತ. ನಾವು ಇಲ್ಲಿ ಹೊಸದಾಗಿ ಇವತ್ ಬಂದಿದೀವಿ ಇಂಟರ್ವ್ಯೂಗೆ. ಚಲೋ ಇದೆ ಸರ್, ಫ್ರೀ ಇದೆ ಎಲ್ಲ. ನಾವು ಫಸ್ಟ್ ಡೇ ಬಂದಿದ್ದೀವಿ. ನಮ್ಮ ಮನೆಯಲ್ಲಿ 3 ಮಂದಿ ಹ್ಯಾಂಡಿಕ್ಯಾಪು, ನಾನು, ನನ್ನ ಬ್ರದರ್, ನಮ್ಮ ಮಮ್ಮಿ. ನಾವು ಸಂತೋಷ್ ಲಾಡ್ ಸರ್ ಇಂದ ನಮ್ಗೆ ಹ್ಯಾಂಡಿಕ್ಯಾಪ್ ಗಾಡಿ ಸಿಕ್ಕಿದೆ, ಬಹಳ ಹೆಲ್ಪ್ ಆಗಿದೆ. ಸೊ ಅಂತ ಸಂತೋಷ್ ಲಾಡ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ಸಂತೋಷ್ ಲಾಡ್ ಸರ್ ಗಾಡಿ ಕೊಟ್ಟಿದ್ದಾರೆ, ಇವಾಗ ಕೆಲಸ ಕೊಡ್ತಾ ಇದ್ದಾರೆ. ಅದು ನಿಮ್ಗೆ ಹೇಗ ಅನಿಸ್ತಾ ಇದೆ? ಅದು ಬಹಳ ಖುಷಿಯಾಗಿದೆ ಸರ್. ಫಸ್ಟ್ ಡೇ ಬಂದಿದ್ದೀವಿ ಅಂತ ಬಹಳ ಖುಷಿಯಾಗಿದೆ. ನಾವು 2 ಮಂದಿ ಬಂದಿದ್ದೀವಿ, ನಮ್ಮ ಅಣ್ಣ ಮತ್ತು ನಾನೇ. ಬಹಳ ಖುಷಿಯಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಯಾರು ನಿಮ್ಮ ಅಣ್ಣ? ಯಾರು ಇದ್ರಲ್ಲಿ? ಬಿಗ್ ಬ್ರದರ್ ಲಾಸ್ಟ್ ಮುಂದೆ ಅವ್ರ ಅಣ್ಣವ್ರ ಜೊತೆನೂ ನಾವು ಮಾತಾಡೋಣ. ಏನ್ ಸರ್ ತಮ್ಮ ಹೆಸರು? ನನ್ನ ಹೆಸರು ಅಫ್ತಾಫ್ ರೀ. ಆಫ್ತಾಬ್ ಅಂತ ಹೇಳಿ. ಇವಾಗ ಕರೀನಾ ಅವ್ರ ಜೊತೆ ಮಾತಾಡಿದ್ವಿ. ಕರೀನಾ ಅವ್ರ ಅಣ್ಣನ ನೀವು? ಎಷ್ಟ್ ಜನ ಇದೀರಿ ಮನೆಯಲ್ಲಿ? ನಾವ್ 3 ಮಂದಿ ಇದ್ದಾರೆ. ಟೋಟಲ್ ನಿಮ್ ಫಾದರ್ ಏನ್ ಮಾಡ್ತಾರೆ? ಅವ್ರು ಗೌಂಡಿ ಕೆಲಸ ಮಾಡ್ತಾರೆ. ನೋಡಿ, ಇವತ್ತು ಗೌಂಡಿ ಕೆಲಸ ಮಾಡುವಂತ ಒಬ್ಬವರ ಮಗ ಇವತ್ತು ನಮ್ಗೋಸ್ಕರ ಇನ್ಸ್ಪಿರೇಷನ್ ಆಗಿ ಇಲ್ಲಿ ನಿಂತಿದ್ದಾರೆ. ಆಫ್ತಾಬ್, ತಾವು ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಬಂದಿದ್ರಿ? ಫಸ್ಟ್ ಆಫ್ ಆಲ್ ಕೆಲಸ ಯಾಕೆ ಮಾಡ್ಬೇಕು ತಾವು? ಯಾಕಂದ್ರೆ ಒಬ್ರಿಗೆ ಇನ್ಫಾರ್ಮೇಶನ್ ಆಗ್ಬೇಕ್ರಿ, ಅದಕ್ಕ ನಾವು ಮಾಡ್ಬೋದು ಅಂತ. ಓಕೆ. ಆಮೇಲೆ ಮನೆ ಜವಾಬ್ದಾರಿ ಎಲ್ಲ ಹೇಗ್ ಮಾಡ್ತಾ ಇರಾ? ನೀವ್ ಹೆಂಗ್ ಅದಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಮಾಡಿದೀರಾ? ನಾವು ತಗೋಬೇಕಂತ ಮಾಡಿದ್ವಿ. ವೆರಿ ಗುಡ್, ವೆರಿ ಗುಡ್. ಸೊ ದಿಸ್ ಇಸ್ ಇಟ್ ಗೈಡ್. ಎಲ್ಲ ನಿಮ್ ಮುಂದಿದೆ. ನಾವು ಯಾವ ರೀತಿಯಾಗಿ ಸಂತೋಷ್ ಲಾಡ್ ಫೌಂಡೇಶನ್ ಇವತ್ತು ವರ್ಕ್ ಮಾಡ್ತಾ ಇದೆ, ಕನೆಕ್ಟ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ. ಒಂದು ರೂಪಾಯಿ ಕೂಡ ಇವ್ರ ಹತ್ರ ತಗೊಳ್ದೆ. ಇವತ್ತು ಕೇವಲ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಯಾವತ್ತಿಗೂ ಕೂಡ ಸಂತೋಷ್ ಲಾಡ್ ಫೌಂಡೇಶನ್ ಕನೆಕ್ಟ್ ಯಾವತ್ತಿಗೂ ಕೂಡ ನಿಮ್ಮ ಜೊತೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.